ಹನಿ ಪ್ರಭಾವಿ ಸಚಿವರ ಪಕ್ಷದ ನಾಯಕರಿಂದಲೇ ಆಗಿದೆ. ಇದು ಹನಿ ಟ್ರಾಪ್ ಅಲ್ಲಿ ಇದ್ದವ್ರಿಗೆ ಅಭ್ಯಾಸ. ನಾವು ಹನಿನೂ ಅಲ್ಲ ಟ್ರ್ಯಾಪು ಅಲ್ಲ. ಹಾಗಾಗಿ ನಾನು ಏನು ಹೇಳಿ, ಇದು ಹಿಂದಿನ ಕಾಲದಲ್ಲಿ ಇದು ಯಾವುದು ಹನಿಗಳು ಇರ್ತಿರ್ಲಿಲ್ಲ. ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ. ಆ ಹನಿಗೆ ಜೇನು ಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂತದ್ದಿಲ್ಲ. ಆಯ್ತು, ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ, ಏನದು, ಏನು ಲಂಚನ ಅದು? ಅವ್ನು ಚಟ ಮಾಡ್ಕೊಂಡು ಹೋಗಿದ್ದಾನೆ, ಅದನ್ನ ನೋಡ್ಕೊಂಡು ಇವ್ ಯಾಕ್ರಿ ಅದನ್ನ ಇದು ಮಾಡ್ಕೊಂಡಿರ್ಬೇಕು? ಅದರಿಂದ ರಾಷ್ಟ್ರಕ್ಕೆ ಏನಾದ್ರು ನುಕ್ಸಾನ್ ಆಗಿದೆಯಾ? ಕೆಲವರು ಪರದೆಯಿಂದ ಕೆಲವರು ಮಾಡ್ತಾ ಇದಾರೆ, ಬಹಿರಂಗವಾಗಿ ಕೆಲವರು ಮಾಡ್ತಾ ಇದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ಯುಕ್ತಿ, ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತೇಳಿ ನನ್ನ ಭಾವನೆ.